ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಹಜವಾಗೆಲ್ಲ ಬಿಜೆಪಿ ಅಂತಾರೆ. ಆದರೆ ಬಿಜೆಪಿಯ ಶೋಭಾ ಕರಂದ್ಲಾಜೆಗೆ ರಾಜೀವ್ ಗೌಡ್ರು ಸವಾಲು ಶುರುವಾಗಿದೆ. ರಾಜೀವ್ ಗೌಡ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾರೆ. ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ಶೋಭಕ್ಕ ಅಂತ ಕಳಿಸಿದ್ರು ಉಡುಪಿ ಚಿಕ್ಕಮಗಳೂರಿಂದ. ಈಗ ಬೆಂಗಳೂರು ಉತ್ತರದಲ್ಲೂ ಶುರುವಾಗಿದೆ, ಸೈಲೆಂಟ್ ಆಗಿ ನಡೀತಾ ಇದೆ. ಇವರು ಒಕ್ಕಲಿಗ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ. ಆದರೆ ಕರಾವಳಿ ಭಾಗದ ಮಂಗಳೂರು ಒಕ್ಕಲಿಗರನ್ನ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಒಪ್ಪಲ್ಲ. ಇದನ್ನೇ ಕಾಂಗ್ರೆಸ್ನವರು ಕಾಯಿನ್ ಪ್ಲೇ ಮಾಡ್ತಾವ್ರೆ. ಹಳೆ ಮೈಸೂರು ಭಾಗದ ಒಕ್ಕಲಿಗರನ್ನ ನೀವು ಮಂಗಳೂರವ್ರು ಬಂದ್ಬಿಟ್ಟು ಈ ಒಕ್ಕಲಿಗರಲ್ಲಿ ಕ್ಲೈಮ್ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಹಾಗಾಗಿ ಮಂಗಳೂರು ಗೌಡ್ತಿ ವರ್ಸಸ್ ಬೆಂಗಳೂರು ಒಕ್ಕಲಿಗ ಅನ್ನೋ ಚರ್ಚೆ ನಡೀತಾ ಇದೆ. ಸೊ ಇದನ್ನೇ ಮುಂದಿಟ್ಕೊಂಡು ಶೋಭಾ ಕರಂದ್ಲಾಜೆಯನ್ನು ಅವರವರವರೇ ಕಳಿಸ್ಬಿಟ್ಟವ್ರೆ, ಹೋಗವ ತಾಯಿ ಇಲ್ಲೇನೋ ಬೇಡ ಅಂತ. ಇನ್ನು ಬೆಂಗಳೂರವ್ರು ಕರ್ಕೊಂಡು ನೀವೇನು ಮಾಡ್ತೀರಿ, ಇಲ್ಲಿಂದೂ ಕೂಡ ಸೋಲಿಸಬೇಕು ಅನ್ನೋದು ಕಾಂಗ್ರೆಸ್ ಅವರ ಕ್ಯಾಂಪೇನ್ ಅಜೆಂಡಾ. ಈ ಕಾರಣಕ್ಕೆ ರಾಜೀವ್ ಗೌಡ್ರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ರಾಜೀವ್ ಗೌಡ್ರು ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ರು. ರಾಜಕೀಯ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿ ಪ್ರೊಫೆಸರ್ ರಾಜೀವ್ ಗೌಡ್ರು ಈಗ ಕಾಂಗ್ರೆಸ್ನ ಅಭ್ಯರ್ಥಿ. ಶೋಭಾ ಕರಂದ್ಲಾಜೆ ಡೋಂಟ್ ಕೇರ್ ಕಲ್ಚರ್ ರೀತಿ ಮಾತನಾಡ್ತಿದ್ದಾರೆ. ನನಗೆ ಟಿಕೆಟ್ ತಪ್ಪಿಸೋ ಕ್ಯಾರಿಯರ್ ಇದ್ರು, ಅವ್ರದೇ ಟಿಕೆಟ್ ಸಿಕ್ಕಿಲ್ಲ ಅಂತ CT ರವಿ ಅವ್ರಿಗೆ, ಪ್ರಮೋದ್ ಮಧ್ವರಾಜ್ಗೆ, DVSಗೆ ಟಾಂಗ್ ಕೊಟ್ಟಿದ್ರು. ಸಹಜವಾಗಿ BJPಯಲ್ಲಿನ ಮಿತ್ರ ಶತ್ರುಗಳು ಕೂಡ ಶೋಭಾ ಕರಂದ್ಲಾಜೆ ಸೋಲಿಗೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅಷ್ಟು ಈಸಿ ಅಲ್ಲ. ಯಾಕೆಂದರೆ DB ಚಂದ್ರೇಗೌಡರು ಗೆದ್ದಿದ್ರು 2009ರಲ್ಲಿ, 2014 ಸದಾನಂದ ಗೌಡರು ಗೆದ್ದಿದ್ರು. ಕೃಷ್ಣ ಬೈರೇಗೌಡರ ವಿರುದ್ಧ 2019ರಲ್ಲಿ ಸದಾನಂದ ಗೌಡರು ಗೆದ್ದರು. ಪಾಪ ಬೆಸ್ಟ್ ಅಭ್ಯರ್ಥಿ, ಬೆಸ್ಟ್ ಪರ್ಸನ್ ಕೃಷ್ಣ ಬೈರೇಗೌಡ, ಅವ್ರನ್ನೇ ಜನ ಗೆಲ್ಲಿಸಲಿಲ್ಲ, ಸದಾನಂದ ಗೌಡರು ಗೆಲ್ಲಿಸಿದ್ರು. ಹಾಗಾಗಿ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಚಂದ್ರೇಗೌಡರ ಜಾಗದಲ್ಲಿ ಚಂದನ್ ಗೌಡ ನಿಂತಿದ್ರು MP, ಸದಾನಂದ ಗೌಡ ಜಾಗದಲ್ಲಿ ಸುರೇಶ್ ಗೌಡ ನಿಂತ್ಕೊಂಡಿದ್ರು BJPಯಿಂದ MP. ಹಾಗಾಗಿ BJP ಅಷ್ಟರ ಮಟ್ಟಿಗೆ ಪ್ರಬಲವಾಗಿದೆ. ಆದರೆ ಫಾರ್ ದ ಫಸ್ಟ್ ಟೈಮ್ BJP ಅಭ್ಯರ್ಥಿ ಶೋಭಾ ಕರಂದ್ಲಾಜೆಗೆ ಒಳ ಏಟುಗಳ ಲೆಕ್ಕಾಚಾರ ಜಾಸ್ತಿ ಇದೆ. ಒಳ ಏಟಿನ ಲೆಕ್ಕಾಚಾರ. ST ಸೋಮಶೇಖರ್ ಬಹಿರಂಗವಾಗಿ ರೆಬೆಲ್. ದಾಸರಳ್ಳಿಯ ಮಂಜುನಾಥ್ JDS XMLA, ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಗೊಲ್ಲ ಸಮುದಾಯಕ್ಕೆ ಸೇರಿದಂಥ BJP XMLA ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ ಸೇರಿದ್ದಾರೆ. ಒಂದಷ್ಟು ರಾಜಕೀಯ ಬದಲಾವಣೆಗಳಾಗಿದೆ. ಕೃಷ್ಣ ಬೈರೇಗೌಡರಿಗೆ, ಬೈರತಿ ಸುರೇಶ್ಗೆ ಸವಾಲಿದು. ನೀವು ಬಚಾವ್ ಆಗ್ಬಿಟ್ಟಿದ್ದೀರಿ, ರಾಜೀವ್ ಗೌಡರು ಕ್ಯಾಂಡಿಡೇಟ್ ಮಾಡಿದ್ದೀರಿ, ಇವ್ರು ಗೆಲ್ಲದೆ ಹೋದರೆ ನೀವು ರಾಜಕೀಯವಾಗಿ ಸಚಿವ ಸ್ಥಾನ ಕಳ್ಕೋಬೇಕಾಗತ್ತೆ ಅನ್ನೋ ಸಂದೇಶ ಕೂಡ ರವಾನೆ ಆಗಿದೆ. ಇದೆಲ್ಲದರ ಪರಿಣಾಮ ಶೋಭಾ ಕರಂದ್ಲಾಜೆ ಕೇವಲ ಕಾಂಗ್ರೆಸ್ನ ಮಾತ್ರ ಅಲ್ಲ, BJPಯವರ ಒಳ ಹೊಡೆತವನ್ನು ಕೂಡ ತಡ್ಕೋಬೇಕಾಗಿದೆ. ಬಟ್ ಮಂಗಳೂರು ಗೌಡ್ತಿ ವರ್ಸಸ್ ಬೆಂಗಳೂರು ಗೌಡ ಸವಾಲು ಬೆಂಗಳೂರು ಉತ್ತರದಲ್ಲಿ. ಬಟ್ ಜನ ಮೋದಿ BJP ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಈ ಗ್ಯಾಪಲ್ಲಿ ಕಾಂಗ್ರೆಸ್ಸಿಗರ ಈ ಅಸ್ತ್ರ ಮಂಗಳೂರು ಗೌಡ್ತಿ ವರ್ಸಸ್ ಬೆಂಗಳೂರು ಗೌಡ ವರ್ಕೌಟ್ ಆಗುತ್ತಾ? ತಾವೇನು ಹೇಳ್ತೀರಿ? ಬೆಂಗಳೂರು ಉತ್ತರದಲ್ಲಿ ಗೆಲ್ಲೋದು ಯಾರು? ಮಂಗಳೂರು ಗೌಡ್ತಿ ಶೋಭಾ ಕರಂದ್ಲಾಜೆ ಅವರ ಅಥವಾ ಬೆಂಗಳೂರು ಗೌಡ ರಾಜೀವ್ ಗೌಡ್ರ? ತಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.